ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ವೈದ್ಯೆ, ನಿಸರ್ಗ ಹಾಸ್ಪಿಟಲ್ ಸಹಕಾರ ನಗರ. ಇವತ್ತು ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಬೇಕಾಗುವಂತಹ ಹಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೋಡಿಕೊಳ್ಳುವಂತಹ ನಮ್ಮ ಇಮ್ಯೂನ್ ಸಿಸ್ಟಮ್ ಇಸ್ ಮೇಡ್ ಅಪ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಉದಾಹರಣೆಗೆ ಲಿಂಫೋಸೈಟ್ಸ್, ನ್ಯೂಟ್ರೋಫಿಲ್ಸ್, ಮ್ಯಾಕ್ರೋಫೇಜಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಎಕ್ಸೆಟ್ರಾ. ಹಾಗೂ ಕೆಲವು ಕಾಂಪೋನೆಂಟ್ಸ್ ಲೈಕ್ ಆಂಟಿಬಾಡೀಸ್, ಇಂಟರ್ಲ್ಯೂಕಿನ್, ಕಾಂಪ್ಲಿಮೆಂಟರಿ ಪ್ರೋಟೀನ್ ಎಕ್ಸೆಟ್ರಾ. ಇವುಗಳದ್ದೇ ಆದ ಕೆಲಸಗಳಿರುತ್ತದೆ. ಈ ಕೆಲಸಗಳನ್ನ ಸರಿಯಾಗಿ ನಿರ್ವಹಿಸಲು ನಮ್ಮ ಆಹಾರ, ನಮ್ಮ ಅಭ್ಯಾಸಗಳು ಹಾಗೂ ನಮ್ಮ ಎನ್ವೈರನ್ಮೆಂಟ್ ಮ್ಯಾಟರ್ ಆಗುತ್ತದೆ. ಮೊದಲನೆಯದಾಗಿ ನಮ್ಮ ನ್ಯೂಟ್ರಿಷನ್ ಬಗ್ಗೆ ತಿಳಿದುಕೊಳ್ಳೋಣ. ಆಹಾರದಲ್ಲಿ ಸಿಗುವಂತಹ ಹಲವು ವೈಟಮಿನ್ಸ್, ಮಿನರಲ್ಸ್ ಹಾಗೂ ಒಮೆಗಾ 3 ಫ್ಯಾಟಿ ಆಸಿಡ್ ನಮ್ಮ ಇಮ್ಯುನಿಟಿಗೆ ಮುಖ್ಯವಾಗಿರುತ್ತದೆ. ನಮ್ಮ ಇಮ್ಯುನಿಟಿಯಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ತೆಗೆದುಕೊಳ್ಳುವಂತಹ ಒಂದು ವೈಟಮಿನ್ ಅಂತ ಹೇಳಿದರೆ ವಿಟಮಿನ್ ಡಿ. ನಮ್ಮ ದೇಹದ ಮೊದಲನೇ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿದರೆ ನಮ್ಮ ಸ್ಕಿನ್. ಅದರ ನಂತರ ನಮ್ಮ ಬಾಯಿ, ಮೂಗು ಹಾಗೂ ವಾಯು ಮಾರ್ಗಗಳ ಲೈನಿಂಗ್. ಈ ಲೈನಿಂಗ್ ಗಳನ್ನ ರೂಪಿಸುವಂತಹ ಜೀವಕೋಶಗಳಲ್ಲಿ ಇಂಟೆಗ್ರಿಟಿಯನ್ನ ಮೇಂಟೈನ್ ಮಾಡಲು ನಮಗೆ ವಿಟಮಿನ್ ಡಿ ಸಹಾಯ ಮಾಡುತ್ತದೆ. ಇದಲ್ಲದೆ ನಮ್ಮ ಇಮ್ಯೂನ್ ಸೆಲ್ಸಿನ ಮೆಚುರೇಷನ್ಗೆ ಇರಬಹುದು ಅಥವಾ ಸರ್ವೈಲೆನ್ಸ್ಗೆ ಇರಬಹುದು, ಇದು ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿ ಆಗುವ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡಲು ಸಹ ಇದು ಸಹಾಯ ಮಾಡುತ್ತದೆ. ವಿಟಮಿನ್ ಡಿ ನ ಒಂದು ಅದ್ಭುತವಾದ ಕೆಲಸ ಏನಂತ ಹೇಳಿದರೆ ನಮ್ಮ ದೇಹದಲ್ಲಿ ಆಂಟಿ ಮೈಕ್ರೋಬಿಯಲ್ ಪೆಪ್ಟೈಡ್ಸ್ ನ ಉತ್ಪತ್ತಿಯನ್ನ ಹೆಚ್ಚಿಸುತ್ತದೆ. ಇದು ನಮ್ಮ ದೇಹ ಖುದ್ದಾಗಿ ತಯಾರು ಮಾಡುವಂತಹ ನ್ಯಾಚುರಲ್ ಆಂಟಿಬಯೋಟಿಕ್. ಹಾಗಾಗಿ ವಿಟಮಿನ್ ಡಿ ಕೊರತೆ ಇರುವವರಲ್ಲಿ ಇಮ್ಯುನಿಟಿ ಲೋ ಇರುತ್ತದೆ. ಅವರಿಗೆ ಪದೇ ಪದೇ ಹುಷಾರು ತಪ್ಪುವಂತಹ ಸಾಧ್ಯತೆಗಳಿರುತ್ತದೆ. ನಿಮಗೆ ವಿಟಮಿನ್ ಡಿ ಕೊರತೆ ಇದ್ದರೆ ಆದಷ್ಟು ಬೇಗ ಅದನ್ನು ಕರೆಕ್ಟ್ ಮಾಡಿಕೊಳ್ಳುವುದು ಉತ್ತಮ. ವಿಟಮಿನ್ ಡಿ ಅಲ್ಲದೆ ವಿಟಮಿನ್ ಸಿ ಕೂಡ ನಮ್ಮ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಆಗಿ ಇಡಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಇಸ್ ಆಲ್ಸೋ ಅ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಮೈಕ್ರೋಬ್ಸ್ ಅನ್ನ ನಾಶ ಮಾಡುವಾಗ ರಿಲೀಸ್ ಆದಂತಹ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅನ್ನ ನ್ಯೂಟ್ರಲೈಸ್ ಮಾಡಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಆಕ್ಸಿಡೇಟಿವ್ ಡ್ಯಾಮೇಜ್ ಇಂದ ನಮ್ಮ ಇಮ್ಯೂನ್ ಸೆಲ್ಸ್ ಅನ್ನ ರಕ್ಷಿಸುತ್ತದೆ ಹಾಗೂ ಅನ್ನೆಸೆಸರಿ ಟಿಶ್ಯೂ ಇಂಜುರಿ ಕೂಡ ಕಡಿಮೆ ಮಾಡುತ್ತದೆ. ಇದಲ್ಲದೆ ಟಿಶ್ಯೂ ರಿಪೇರಿಗೂ ಕೂಡ ಸಹಾಯ ಮಾಡುತ್ತದೆ. ಇನ್ಫೆಕ್ಷನ್ ಇಲ್ಲ ಇಂಜುರಿ ಆದಾಗ ದಿ ಸೆಲ್ಸ್ ನೀಡ್ ರಿಪೇರ್. ಆಗ ಕೊಲ್ಲಾಜನಿನ ಉತ್ಪತ್ತಿಯ ಅವಶ್ಯಕತೆ ಇರುತ್ತದೆ ಹಾಗೂ ಹೊಸ ರಕ್ತನಾಳಗಳ ರಚನೆಯ ಅವಶ್ಯಕತೆಯೂ ಸಹ ಇರುತ್ತದೆ. ಇವೆರಡಕ್ಕೂ ವಿಟಮಿನ್ ಸಿ ನ ಅವಶ್ಯಕತೆ ಇರುತ್ತದೆ. ಜಸ್ಟ್ ಲೈಕ್ ವಿಟಮಿನ್ ಸಿ, ವಿಟಮಿನ್ ಇ ಈಸ್ ಆಲ್ಸೋ ಎನ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ನಮ್ಮ ಇಮ್ಯೂನ್ ಸೆಲ್ಸ್ ಅನ್ನ ಆಕ್ಸಿಡೇಟಿವ್ ಡ್ಯಾಮೇಜ್ ಇಂದ ರಕ್ಷಿಸುತ್ತದೆ. ಹಾಗೆ ಹಲವು ಮಿನರಲ್ಸ್ ಕೂಡ ನಮ್ಮ ಇಮ್ಯುನಿಟಿಯಲ್ಲಿ ಮುಖ್ಯವಾದ ಪಾತ್ರಗಳನ್ನು ನಿರ್ವಹಿಸುತ್ತವೆ. ಇಮ್ಯೂನ್ ಸೆಲ್ಸಿನ ಸರಿಯಾದ ಗ್ರೋತಿಗೆ ಐರನ್ನಿನ ಅವಶ್ಯಕತೆ ಇರುತ್ತದೆ. ಇಮ್ಯೂನ್ ಸೆಲ್ಸಿನ ಡೆವಲಪ್ಮೆಂಟ್ ಹಾಗೂ ಬೇರೆ ಇಮ್ಯೂನ್ ಸೆಲ್ಸಿನ ಮಧ್ಯೆ ಕೋಆರ್ಡಿನೇಷನ್ಗೆ ಜಿಂಕಿನ ಅವಶ್ಯಕತೆ ಇರುತ್ತದೆ. ಇಮ್ಯೂನ್ ಸೆಲ್ಸಿನ ಎನರ್ಜಿ ಹಾಗೂ ಮೆಟಬಾಲಿಸಮಿಗೆ ಮೆಗ್ನೀಷಿಯಮಿನ ಅವಶ್ಯಕತೆ ಇರುತ್ತದೆ. ಇನ್ನು ವೈಟಮಿನ್ಸ್ ಅಂಡ್ ಮಿನರಲ್ಸ್ ಬಿಟ್ಟರೆ ಒಮೆಗಾ 3 ಫ್ಯಾಟಿ ಆಸಿಡ್ ಕೂಡ ನಮ್ಮ ಇಮ್ಯುನಿಟಿಯನ್ನ ರೆಗ್ಯುಲೇಟ್ ಮಾಡಲು ಒಂದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತದೆ. ಇದು ನಮ್ಮ ಇಮ್ಯೂನ್ ಸೆಲ್ಸಿನ ಸಿಗ್ನಲಿಂಗ್ ಹಾಗೂ ಕಮ್ಯುನಿಕೇಶನ್ ಅನ್ನ ನೋಡಿಕೊಳ್ಳುತ್ತದೆ. ಹಾಗಾಗಿ ನಮ್ಮ ಇಮ್ಯುನಿಟಿಯನ್ನ ಮಾಡ್ಯುಲೇಟ್ ಮಾಡಲು ಇದು ಸಹಾಯ ಮಾಡುತ್ತದೆ. ದೇಹದಲ್ಲಿ ಇರುವಂತಹ ಇನ್ಫ್ಲಮೇಷನ್ ಅನ್ನು ಕೂಡ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಇದನ್ನೆಲ್ಲ ತಿಳಿದುಕೊಳ್ಳುವ ಮಹತ್ವ ಏನಂತ ಹೇಳಿದರೆ ವಿಟಮಿನ್ ಡಿ ಬಿಟ್ಟು ಮತ್ತೆಲ್ಲವೂ ನಮಗೆ ಬೇರೆ ಆಹಾರಗಳಲ್ಲಿ ಸಿಗುತ್ತದೆ. ವಿಟಮಿನ್ ಸಿಗೆ ನೆಲ್ಲಿಕಾಯಿ, ಪೇರಳೆಹಣ್ಣು, ನೇರಳೆಹಣ್ಣು, ಪಪಾಯ ಇಂಥದನ್ನ ಸೇವಿಸಬಹುದು. ವಿಟಮಿನ್ ಇಗೆ ನೀವು ಸನ್ಫ್ಲವರ್ ಸೀಡ್ಸ್, ಆಲ್ಮಂಡ್ಸ್, ಹೇಸಲ್ ನಟ್ಸ್ ಅಥವಾ ಅವಕಾಡೋವನ್ನ ಸೇವಿಸಬಹುದು. ಐರನ್ಗೆ ನೀವು ಎಳ್ಳು, ಸೋಯಾ ಬೀನ್ಸ್ ಇಲ್ಲ ಸೋಯಾ ಚಂಕ್ಸ್ ಅಥವಾ ಸೊಪ್ಪುಗಳನ್ನು ಸೇವಿಸಬಹುದು. ಮೆಗ್ನೀಷಿಯಂ ಹಾಗೂ ಜಿಂಕ್ಗೆ ನೀವು ಪಂಪ್ಕಿನ್ ಸೀಡ್ಸ್, ಕ್ಯಾಶ್ಯೂಸ್, ಪೀನಟ್ಸ್ ಅಥವಾ ಓಟ್ಸ್ ಅನ್ನ ಸೇವಿಸಬಹುದು. ಒಮೆಗಾ 3ಗೆ ನೀವು ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಹೆಂಪ್ ಸೀಡ್ಸ್ ಇಲ್ಲ ವಾಲ್ನಟ್ಸ್ ಅನ್ನ ಸೇವಿಸಬಹುದು. ಹಾಗಾಗಿ ಎಲ್ಲಾ ತರದ ಹಣ್ಣು, ತರಕಾರಿ, ಸೊಪ್ಪುಗಳನ್ನ ನೀವು ಸೇವಿಸಿದರೆ ನಿಮ್ಮ ಆರೋಗ್ಯವನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಬಹುದು. ನಾವು ನ್ಯೂಟ್ರಿಷನ್ ಬಗ್ಗೆ ತಿಳಿದುಕೊಂಡ್ವಿ. ಈಗ ನಾವು ಹೈಡ್ರೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಇಮ್ಯುನಿಟಿ ಚೆನ್ನಾಗಿರ್ಬೇಕಾದ್ರೆ ನಾವು ಚೆನ್ನಾಗಿ ನೀರು ಕುಡಿಬೇಕಾಗ್ತದೆ. ನೀರು ನಮ್ಮ ಇಮ್ಯೂನ್ ಸೆಲ್ಸ್ ಹಾಗೂ ಪ್ರೊಟೆಕ್ಟಿವ್ ಬ್ಯಾರಿಯರ್ಸ್ ಗಳು ಸರಿಯಾಗಿ ಕೆಲಸ ಮಾಡಲು ಅನುಕೂಲವಾಗುವಂತಹ ವಾತಾವರಣವನ್ನ ಮಾಡಿಕೊಡುತ್ತದೆ. ಚೆನ್ನಾಗಿ ನೀರು ಕುಡಿಯುವುದರ ಜೊತೆಗೆ ಚೆನ್ನಾಗಿ ನಿದ್ರೆಯೂ ಕೂಡ ಮಾಡಬೇಕಾಗುತ್ತದೆ. ನಿದ್ರೆ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತದೆ. ಅದರಿಂದಾಗಿ ಇಮ್ಯೂನ್ ಸೆಲ್ಸಿನ ಮಧ್ಯೆ ಕೋಆರ್ಡಿನೇಷನ್ ತಪ್ಪುತ್ತದೆ. ಹಾಗಾಗಿ 7 to 8 hours ಆಫ್ ಸ್ಲೀಪ್ ಅನ್ನ ಕಂಪಲ್ಸರಿ ತೆಗೆದುಕೊಳ್ಳಿ. ಇದರ ಜೊತೆಗೆ ಲೀಜರ್ ಅಂಡ್ ರಿಲ್ಯಾಕ್ಸೇಷನ್ ಕೂಡ ಮುಖ್ಯವಾಗಿರುತ್ತದೆ. ನಮ್ಮ ಲೈಫ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಕೂಡ ಇನ್ಫ್ಲಮೇಷನ್ ಹೆಚ್ಚಾಗುತ್ತದೆ ಹಾಗೂ ಕ್ರಮೇಣ ನಮ್ಮ ಇಮ್ಯೂನ್ ಸೆಲ್ಸ್ ವೀಕ್ ಆಗುತ್ತದೆ. ಹಾಗಾಗಿ ರಿಲ್ಯಾಕ್ಸೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೌ ಲೆಟ್ಸ್ ಸಿ ವಾಟ್ ಆರ್ ದ ಥಿಂಗ್ಸ್ ದಟ್ ವಿ ಶುಡ್ ಅವಾಯ್ಡ್ ಫಾರ್ ಅ ಹೆಲ್ದಿ ಇಮ್ಯೂನ್ ಸಿಸ್ಟಮ್. ಆಹಾರದಲ್ಲಿ ಅವಾಯ್ಡ್ ಮಾಡಬೇಕಾಗಿರುವಂತದ್ದು ತುಂಬಾ ಸ್ವೀಟ್ ಇರುವಂತಹ ಫುಡ್, ಫ್ರೈಡ್ ಫುಡ್, ಪ್ಯಾಕ್ಡ್ ಫುಡ್, ಜಂಕ್ ಫುಡ್ ಅಂತ ಹೇಳ್ತೇವಲ್ಲ, ಇನ್ಸ್ಟೆಂಟ್ ಆಗಿ ಆಗುವಂತಹ ಫುಡ್ ಇಲ್ಲ ಹೆವಿಲಿ ಪ್ರಾಸೆಸ್ಡ್ ಫುಡ್ ಇಲ್ಲ ಸ್ವೀಟ್ ಶುಗರಿ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಮುಂತಾದ ಅಸಿಡಿಕ್ ಡ್ರಿಂಕ್ಗಳು. ಇನ್ನು ಸ್ಮೋಕಿಂಗ್ ಹಾಗೂ ಆಲ್ಕೋಹಾಲ್ ಕನ್ಸಂಪ್ಷನ್ ಕೂಡ ನಮ್ಮ ಇಮ್ಯುನಿಟಿಯನ್ನ ಕಡಿಮೆ ಮಾಡುತ್ತದೆ. ಅಧಿಕವಾಗಿ ಒತ್ತಡವನ್ನ ತೆಗೆದುಕೊಳ್ಳುವುದು, ನಿದ್ದೆ
ಕಾಯಿಲೆಯನ್ನ ಗೆಟ್ಟು ಕೆಲಸ ಮಾಡುವುದು ನಮ್ಮ ಇಮ್ಯುನಿಟಿಯನ್ನ ಕಡಿಮೆ ಮಾಡುತ್ತದೆ. ಇಮ್ಯುನಿಟಿಯನ್ನ ಹೆಚ್ಚಿಸಲು ನಿಮಗೆ ಯೋಗವನ್ನ ಮಾಡುವಂತ ಇದ್ದರೆ ಕಾಂಟ್ಯಾಕ್ಟ್ ನಿಸರ್ಗ ಹಾಸ್ಪಿಟಲ್ ಶಿರ್ಸಿ. ಥ್ಯಾಂಕ್ ಯು.